ನಮಸ್ತೆ, ನಾನು ನಿಮ್ಮ ಸುಧಾ ವೆಂಕಿ. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಅರ್ಧ ಕೆಜಿ ಹಾಗಲಕಾಯಿ, ಬೀನ್ಸ್ ಕಾಳು, ಮೂಲಂಗಿ, ಕ್ಯಾರೆಟು, ಬೀನ್ಸ್ ಚೊಟ್ಟು ಮತ್ತು ಆಲೂಗೆಡ್ಡೆ ಇಷ್ಟನ್ನು ತೊಗೊಂಡಿದ್ದೀನಿ. ಇವೆಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೋಬೇಕು. ನಾನು ಹಾಗಲಕಾಯಿನ ಫಸ್ಟೇ ಕಟ್ ಮಾಡಿ ಉಪ್ಪಿನ ನೀರು ಜೊತೆ ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ನೆಕ್ಸ್ಟು ಟೊಮೊಟೊ ಒಗ್ಗರಣೆಗೆ, ಒಂದು ದೊಡ್ಡದು ಈರುಳ್ಳಿ, ಅರ್ಧ ತೆಂಗಿನ ತುರಿ ಮತ್ತು 10-15 ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಕಟ್ ಮಾಡಿ ಆದಮೇಲೆ ನಾನು ಏನೇನು ತರಕಾರಿಗಳಿದ್ದಾವೆ ಅವೆಲ್ಲ ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ವಿಷಲ್ ಹಾಕಿಸ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಬೇಳೆ ಏನು ಹಾಕ್ಕೊಂಡಿಲ್ಲ. ಸ್ವಲ್ಪ ಉಪ್ಪನ್ನ ಜೊತೇಲಿ ಸೇರಿಸ್ಕೊಂಡು ಒಂದು 2 ವಿಷಲ್ ಹಾಕಿಸ್ಕೊಂಡ್ರೆ ತರಕಾರಿ ಎಲ್ಲ ಮತ್ತು ಹಾಗಲಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ. ಇದನ್ನು ನಾನು ಬಸಿದು ನೀರನ್ನ ಸೋರೋಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು ಕುಕ್ಕರ್ಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಅದು ಕಾಯ್ದ ನಂತರ ಒಂದು 1/4 ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಒಂದು 2 ಸೆಕೆಂಡ್ ಫ್ರೈ ಆದ ನಂತರ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಫ್ರೈ ಮಾಡಿ ನೆಕ್ಸ್ಟ್ ಹಸಿಮೆಣ್ಸಿಕಾಯಿನ ಹಾಕಿ, ಏನು 10-15 ಹಸಿಮೆಣ್ಸಿಕಾಯಿ ಕಟ್ ಮಾಡಿಟ್ಟಿದ್ವಲ್ಲ ಅದು. ಕೆಲವ್ರಿಗೆ ಹಾಗಲಕಾಯಿ ಡೈರೆಕ್ಟಾಗಿ ತಿನ್ನೋಕೆ ಇಷ್ಟ ಆಗ್ತಾ ಇರಲ್ಲ ಅಲ್ವಾ, ಅವ್ರು ಈ ಥರ ತರಕಾರಿ ಜೊತೆ ಮಾಡಿಕೊಟ್ರೆ ಮತ್ತು ಮಕ್ಕಳಿಗೆ ಹಾಗಲಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ. ಈ ಥರ ಮಾಡಿ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಇದು ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನ ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ, ಅದನ್ನು ನೀಟಾಗಿ ಬ್ರೌನ್ ಕಲರ್ ಬರೋ ರೇಂಜಿಗೆ ಹುರಿಬೇಕು. ಹುರಿದಾದ ನಂತರ ಏನು ಟೊಮೊಟೊ, ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಟೊಮೊಟೊ ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೊಳ್ಳಿ. ನನಗೆ 2 ಟೊಮೊಟೊ ಅಂದರೆ ಜಾಸ್ತಿ ಪಲ್ಯ ಮಾಡ್ತಿದ್ದರಿಂದ ಸ್ವಲ್ಪ 2 ಟೊಮೊಟೊ ಬೇಕಾಯಿತು. ಕಡಿಮೆ ಬೇಕು ಅಂದರೆ ಒಂದೇ ಟೊಮೊಟೊ ಯೂಸ್ ಮಾಡ್ಬೋದು. ಟೊಮೊಟೊನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಅದು ಫುಲ್ಲು ಮೆತ್ತಗಾಗೋ ರೀತಿ ಫ್ರೈ ಮಾಡಬೇಕು. ನೆಕ್ಸ್ಟು ಇದಕ್ಕೆ ನಾನು ಟೊಮೊಟೊ ಫ್ರೈ ಆಗೋದಕ್ಕೋಸ್ಕರ ಜೊತೆಗೆ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ. ಜೊತೆಗೆ ನಾನು ಪಲ್ಯನ ಅಂದರೆ ಕಾಳುಗಳೆಲ್ಲ ಇದೆಯಲ್ಲ, ಕಾಳು ಮತ್ತು ಹಾಗಲಕಾಯಿ, ಅದನ್ನು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪನ್ನ ಹಾಕ್ತಾಯಿಲ್ಲ. ನೆಕ್ಸ್ಟು ನಾನು ಸೋರೋಕ್ಕಿಟ್ಟಿದ್ದಂತಹ ಪಲ್ಯಗಳೆಲ್ಲನೂ ನೀರನ್ನ ಸೋರಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಪಲ್ಯ ಎಲ್ಲ ನೀಟಾಗಿ ಕಾಳುಗಳು ಮತ್ತು ಹಾಗಲಕಾಯಿ ಎಲ್ಲನೂ ಒಗ್ಗರಣೆ ಮಾಡಿದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ರೆಡ್ ಕಲರ್ ಗೊಜ್ಜು ಥರನೂ ಮಾಡ್ತಾರೆ, ಬರೀ ಹಾಗಲಕಾಯಿ ಗೊಜ್ಜು ಕೂಡ ಮಾಡ್ತಾರೆ, ಯಾವುದೋ ತರಕಾರಿ ಮಿಕ್ಸ್ ಮಾಡ್ದಂಗೆ. ಕೆಲವ್ರಿಗೆ ಹಾಗಲಕಾಯಿ ಇಷ್ಟ ಇರಲ್ಲ. ಅಯ್ಯೋ ಅಯ್ಯೋ ಕಹಿ ಇರುತ್ತೆ, ಹೇಗಪ್ಪ ತಿನ್ನೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಅದ್ರ ಬದಲಿಗೆ ಈ ಥರ ಮಕ್ಕಳಿಗೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಆಲೂಗೆಡ್ಡೆ ಸ್ವಲ್ಪ ಕಡಿಮೆನ ಯೂಸ್ ಮಾಡಿ ಉಳಿದಿರೋ ತರಕಾರಿಗಳನ್ನ ಹಾಕಿ ಆರಾಮಾಗಿ ಮಾಡ್ಬೋದು. ಹಿಟ್ಟಿನ ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಿಂತ ಹೆಚ್ಚಾಗಿ ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಆಯಿತಾ. ನಾನು ಇದಕ್ಕೆ ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡೋದನ್ನು ಕೂಡ ತೋರಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿನೂ ಕೂಡ. ಅಂದರೆ ನಾನು ಇದು ಕಾಯೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಬೇಯಿಸಿ ಇಳಿಸ್ಕೊಂಡ್ರೆ ಆಗುತ್ತೆ, ರೆಡಿ ಆಗುತ್ತೆ ಪಲ್ಯ. ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಇದು ಹಾಗಲಕಾಯಿ ಪಲ್ಯ ಅಂತ. ಆರಾಮಾಗಿ ಯಾರು ಹಾಗಲಕಾಯಿ ತಿನ್ನಲ್ಲ ಅವರೆಲ್ಲ ಆರಾಮಾಗಿ ತಿಂತಾರೆ, ಆಯಿತಾ. ನೆಕ್ಸ್ಟು ನಾನು ಅಕ್ಕಿ ರೊಟ್ಟಿಗೆ ಬಿಸಿ ಅನ್ನನ ರೆಡಿ ಮಾಡ್ಕೊಂಡಿದ್ದೆ, ಸ್ವಲ್ಪ ಮೆತ್ತಗೆ. ಆ ಅನ್ನನ ತುಂಬ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾನು ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕಲಸಿ ಇಟ್ಟಿದ್ದೀನಿ. ಪಲ್ಯ ರೆಡಿ ಆಯಿತು. ಇದಕ್ಕೆ ನಾನು ರೊಟ್ಟಿ ಹೇಳ್ತಾಯಿದ್ದೀನಿ, ಆಯಿತಾ. ನೆಕ್ಸ್ಟು ನೋಡಿ, ಬಿಸಿ ಅನ್ನ ರೆಡಿ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅಕ್ಕಿ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಪೂರಿ ಥರ ಉಬ್ಬಿ ಬರುತ್ತೆ. ಈ ಥರ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೆಲವರು ಹಬೆಯಲ್ಲಿ ರೊಟ್ಟಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೋತಾರೆ, ನಾನು ಮಾಡ್ತೀನಿ. ಬಟ್ ಅದು ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕಳಿಸಿದ್ರೆ ತುಂಬ ಗಟ್ಟಿ ಆದಂಗೆ ಆಗಿರುತ್ತೆ. ಬಿಸಿ ಬಿಸಿ ತಿನ್ನೋಕ್ಕೆ ಮಾತ್ರ ಚೆಂದ. ಅದ್ರ ಬದಲು ಈ ಥರ ಸ್ವಲ್ಪ ಅನ್ನ ಹಾಕಿ ಮಾಡೋದ್ರಿಂದ ಮಧ್ಯಾಹ್ನ ಟೈಮು ಮಗನಿಗೆ ಲಂಚ್ ಬಾಕ್ಸಲ್ಲಿ ಮತ್ತು ಮನೇಲೂ ಕೂಡ ಆರಾಮಾಗಿ ಸ್ವಲ್ಪ ಮೆತ್ತಗಿರೋದ್ರಿಂದ ತಿನ್ಬೋದು. ಮಕ್ಕಳು ಕೂಡ ತಿನ್ಬೋದು, ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಆರಾಮಾಗಿ. ನಾನು ಇದ್ರ ಜೊತೆಗೆ ಕಾಂಬಿನೇಷನ್ನಾಗಿ ಇವೆರಡನ್ನೂ ಮಾಡಿದ್ದೆ. ನೀವೊಂದು ಸಲ ಟ್ರೈ ಮಾಡಿ, ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಮಾಡಿ. ರುಚಿಯಾಗಿರೋ ಪಲ್ಯನ ನೀವು ಒಂದು ಸಲ ಮಾಡಿ. ಹಾಗಲಕಾಯಿ ಪಲ್ಯ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೊಂದು ಸಲ ಹೇಳಿ, ಓಕೆನಾ. ಥ್ಯಾಂಕ್ ಯು.